ನಮ್ಮಲ್ಲಿ ತುಂಬಾ ಆರ್ಥಿಕ ಸಬಲತೆಯನ್ನು ಹೊಂದಿರಲಾರ್ದೆ ಅಂದ್ರೆ ಬಡವರಾಗಿರುವ ಎಷ್ಟೋ ಜನರು ಕಾನೂನಿನಲ್ಲಿ ಅವರು ನ್ಯಾಯವನ್ನು ಸಿಗದೆ ಅವರು ಬಹಳ ಸಂಕಷ್ಟದಲ್ಲಿ ಇರ್ತಾರೆ. ಉದಾಹರಣೆಗೆ ಯಾವುದೇ ಒಂದು ಕೋರ್ಟಿನಲ್ಲಿ ಅವರಿಗೆ ನ್ಯಾಯ ಸಿಕ್ಕಿರಲ್ಲ, ಅದನ್ನ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವ್ರು ಸೆಷನ್ ಕೋರ್ಟಿಗೆ ಹೋಗ್ಬೇಕು. ಸೆಷನ್ ಕೋರ್ಟಿಂದ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವರು ಹೈಕೋರ್ಟ್ಗೆ ಬರಬೇಕು. ಹೈಕೋರ್ಟ್ ಅಂದ ತಕ್ಷಣ ನಮ್ಮ ಒಂದು ಸಾಮಾನ್ಯ ಜನರಲ್ಲಿ ಅನೇಕ ದಿಗಿಲು ಇರುತ್ತೆ. ಏನು ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕಂದ್ರೆ ಅಷ್ಟು ದುಡ್ಡು ನಮ್ಮ ಹತ್ರ ಎಲ್ಲಿದೆ, ನಾವು ಬಡವರು ಅನ್ನೋ ಒಂದು ಸಮಸ್ಯೆ ನಿಮ್ಮಲ್ಲಿ ಇರ್ಬೋದು, ಅಂದ್ರೆ ಒಂದು ಅಂಶ ನಿಮ್ಮಲ್ಲಿ ಇರ್ಬೋದು. ಅದಕ್ಕಾಗಿನೇ ನಾವು ಒಂದು ಕರ್ನಾಟಕ ಹೈಕೋರ್ಟ್ ಕಾನೂನು ಸೇವಾ ಸಮಿತಿ ಅಂತ ಕರ್ನಾಟಕ ಹೈಕೋರ್ಟ್ ಬಿಲ್ಡಿಂಗ್ ಅಲ್ಲೇ ಇದು ಇದೆ. ಇಲ್ಲಿಗೆ ನೀವು ಬರ್ಬೋದು. ನಿಮ್ಮ ಒಂದು ಕೇಸನ್ನ ಹೈಕೋರ್ಟ್ ಅಲ್ಲಿ ನಡೆಸ್ಕೊಡ್ಲಿಕ್ಕೆ ನಿಮ್ಮ ವಕೀಲರನ್ನ ನೇಮಕ ಮಾಡಲಾಗುತ್ತೆ. ನೀವು ಯಾವುದೇ ಒಂದು ಪೈಸಾ ಹಣವನ್ನು ಕೊಡುವಂತ ಅವಶ್ಯಕತೆ ಇಲ್ಲ. ಸೊ ನೀವು ಬಂದು ಅಲ್ಲಿ ಅರ್ಜಿಯನ್ನ ತುಂಬಿಸಿ ನಿಮ್ಮ ವಿವರಗಳನ್ನ, ಆಧಾರ್ ಕಾರ್ಡು, ಆಮೇಲೆ ಕೇಸಿನ ಮಾಹಿತಿ, FIR ಆಗಿರ್ಬೋದು, ಜಡ್ಜ್ಮೆಂಟ್ ಕಾಪಿ ಆಗಿರ್ಬೋದು, ಆಮೇಲೆ ಮತ್ತೆ ಪ್ಯಾನ್ ಕಾರ್ಡು, ಈ ರೀತಿಯ SC ST ಆಗಿದ್ರೆ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಈ ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ಕಮಿಟಿನಲ್ಲಿ ಕೊಟ್ಟಾಗ ಅವರು ನಿಮಗೆ ಆ ಒಂದು ಕೇಸಿನ ಮಾಹಿತಿಯನ್ನ ತೆಗೆದುಕೊಂಡು ಅದು ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಯೋಗ್ಯವಾದ ಪ್ರಕರಣ ಹೌದೋ ಅಲ್ಲ ಅನ್ನೋದನ್ನ ಫಸ್ಟ್ ಕಾನೂನಿನ ತಜ್ಞರಿಗೆ ಕೊಡ್ತಾರೆ. ಅವರ ಒಪಿನಿಯನ್ ಬಂದ ತಕ್ಷಣ ನಿಮ್ಮ ಕೇಸನ್ನ ಉಚಿತವಾಗಿ ಹೈಕೋರ್ಟ್ನಲ್ಲಿ ಮಾಡಿಕೊಡಲಾಗುತ್ತೆ. ದಯವಿಟ್ಟು ಈ ಸೌಲಭ್ಯಗಳನ್ನ ಎಲ್ಲರೂ ಉಪಯೋಗ ಮಾಡ್ರಿ. ವಿಶೇಷವಾಗಿ ಈ ಒಂದು ಕ್ಯಾಟಗರಿನಲ್ಲಿ ಬರೋರು, ಮಹಿಳೆಯರು, SC STಗಳು, ಅಂಗವಿಕಲರು, ಆಮೇಲೆ ಧಾರ್ಮಿಕ ಅಲ್ಪಸಂಖ್ಯಾತರು, ಪ್ರಕೃತಿ ವಿಕೋಪಕ್ಕೆ ಒಳಗಾದವರು, ಆಮೇಲೆ ಲೈಂಗಿಕ ಅಲ್ಪಸಂಖ್ಯಾತರು, ಈ ಒಂದು ಕ್ಯಾಟಗರಿನಲ್ಲಿ ಬರುವವರು ದಯವಿಟ್ಟು ಈ ಸಮಿತಿಯ ಉಪಯೋಗವನ್ನ ಪಡೆದುಕೊಳ್ಬೇಕು. ಕಾನೂನಿನ ನೆರವನ್ನು ಪಡೆಯುತ್ತಾ ನಿಮಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅನ್ನೋದೇ ನಮ್ಮ ಒಂದು ಆಶಯವಾಗಿದೆ.